ಜಿಗಜೇವಣಿ ಮಾಳಿಂಗೇಶ್ವರ ಕಲಾಗಾಯನ ಸಂಘದ ವತಿಯಿಂದ 3ನೇ ಸಂದಿನ ನಮಸ್ಕಾರವನ್ನ ಸಲ್ಲಿಸಿಕೊಂಡು ಅದಕ್ಕೆ ಅನಿಲಣ್ಣ ಮಾತು ಒಂದು ಹಿಂಗ ಬರ್ತದ. ಯಾರು ಬೆಕ್ಕಲು ಜಾಡ್ಸೋದು? ಮಾತು ತಂದವನು ಮಗನಲ್ಲ, ಮಾನ ಕೆಟ್ಟವಳು ಮಗಳಲ್ಲ. ಮಗಳಲ್ಲ. ಮಾತು ತಂದವನು ಮಗನಲ್ಲ, ಮಾನ ಕೆಟ್ಟವಳು ಮಗಳಲ್ಲ. ಬಾಳಿಯ ತಿಂಡ ತೋಳಲ್ಲ, ತೊಲೆಯಲ್ಲ. ತೊಲೆ ಅಲ್ಲ. ಕೂಡಿದ ಸಭಾ ಕೆಡಿಸಿ ಮಾತಾಡವ ಮನುಷ್ಯ ಅಲ್ಲ ಅಂತ ಹೇಳಿದ್ರು ಅವರು. ಇದೇ ಮಾತು ಯಾಕೆ ಒತ್ತು ಕೊಟ್ಟು ಹೇಳಿದ್ರಿ ಸರ? ಅನಿಲಣ್ಣ ಏನಾಗ್ಯದ? ತಂದೆ ಮಾತು ಕೇಳಿದ ಮಗ, ಆಹಾ, ಗಂಡನ ಮಾತು ಕೇಳಿದ ಹೆಂಡತಿ, ಅಣ್ಣನ ಮಾತು ಕೇಳಿದ ತಮ್ಮ ಜಗತ್ತಿನೊಳಗ ಹಾಳಾಗುತ್ತೇ ಇಲ್ಲ. ಹೌದು. ಹಂಗ ಮಾತ ಮೀರಿ ನಡೆದಿವಪ್ಪ ಅಂತಂದ್ರ ಏನ್ ಮಾತದಪ್ಪ? ಮಾತಿನೊಳಗಿರ್ಲಾರ್ದವ ಮಗ ಅಲ್ಲ, ರೀತಿ ಒಳಗಿರ್ಲಾರ್ದಕ್ಕೆ ಸೊಸಿ ಅಲ್ಲ ಅಂತ ಹೇಳ್ಯಾರವರು. ಹೇಳಪ್ಪ, ಜ್ಞಾನಿಗಳು ಹೇಳ್ಯಾರ. ಇನ್ನು ಮಗಳಿಗೆ ನಾವು ಏನಪ್ಪಾ ಅಂತಂದ್ರ ಏನ್ರಿ ಸರ? ತಾಯಿ ಹೇಳಿರ್ತಕ್ಕಂತ ಮಾತನ್ನ ಬಿಟ್ಟು ನಾ ತಾಯಿ ಸೀರೆ ಉಟ್ಕೊಂಡಳಪ್ಪ ಅಂತಂದ್ರ ಮಗಳು ಏನತ್ತದ? ಮೀಡಿ ಚೂಡಿ ಉಟ್ಟಳಪ್ಪ ಅಂತಂದ್ರ ಏನತ್ತ ಹೇಳಲ್ಲ? ಮಗಳಲ್ಲಕ್ಕ ಬರುದಿಲ್ಲ ಅಕ್ಕಿಗೆ. ಬರುದಿಲ್ಲಪ್ಪ. ಇವತ್ತ ಇಂತ ತುಂಬಿದ ಸಭಾದೊಳಗ ನಿಂತು ಒಳ್ಳೆನ ಜ್ಞಾನ ಪಂಡಿತದಿನಿ, ನನ್ನಟ್ಟು ಶಾಣ್ಯಾರು ಯಾರು ಇಲ್ಲ. ಆಹಾ, ನಾನೇ ಶಾಣೆ ಅಂತ ಯಾರು ಅತ್ತಾರ ನೋಡು. ಅಂದವ್ರಿಗೆ ಸಭಾದೊಳಗ ಎಂದೂ ಶಾಣ್ಯಾರಾಗುದಿಲ್ಲ ಅಂತ ಹೇಳ್ತಾರ ಅವರು. ಹೌದು ಹೇಳ್ಯಾರಪ್ಪ, ಮಹಾತ್ಮರು ಹೇಳ್ಯಾರ. ಅದಕ್ಕೆ ನಿಲ್ಲಣ್ಣ ಬಹಳ ಮಾತು ಹೇಳೋದಿಲ್ಲ. ಆಹಾ, ಡೈರೆಕ್ಟ್ ವಿಷಯ ಕಡೆ ಬರಲ್ಲ. ವಿಷಯಕ್ಕೆ ಬರದಲ್ಲ, ಒಂದೊಂದು ವಿಷಯ ಪಾಯಿಂಟ್